ಅಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂದ್ರು. ಸೊ ಹೇಳಲೇಬೇಕಲ್ಲ, ಹಾಸ್ಪಿಟಲ್ ಅಲ್ಲಿ ಸಾಕಷ್ಟು ಖರ್ಚು ಮಾಡಿದೆ. ಸೊ ಹೀಗೆ ಇರ್ಬೇಕಾದ್ರೆ ನಾನು ಒಂದ್ಸಲಿ ನನ್ನ ಫ್ರೆಂಡ್ ಲಯನ್ ಎನ್ ಪ್ರಸಾದ್ ಅವ್ರಿಗೆ ನಾನು ಈ ಪ್ರಾಬ್ಲಮ್ ಹೇಳ್ತಾ ಇರ್ತಿದ್ದೆ. 6 ತಿಂಗಳ ಹಿಂದೆ ಸರ್ ನೀವು ಇದನ್ನ ನೋಡಿ ಒಂದ್ಸಲಿ ಅಂತ PDF ಕಳಿಸಿದ್ರು. ನಾನು ಸ್ಟಡಿ ಮಾಡಿದೆ. ಸ್ಟೆಮ್ ಸೆಲ್ಸ್ ಬಗ್ಗೆ ಗೊತ್ತಿತ್ತು ನನಗೆ, ಮೊದಲೆಲ್ಲ ತಿಳ್ಕೊಂಡಿದ್ದೆ. ಆದ್ರೆ ಇದರಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಸ್ನೇಹಿತರೆ, ನಾನು 25 ವರ್ಷದಿಂದ ಮಾರ್ಕೆಟಿಂಗ್ ಅಲ್ಲಿ ಇದ್ದೀನಿ. ಇದರಲ್ಲಿ ಇರೋಂಥ ಒಂದೊಂದು ಇಂಗ್ರೀಡಿಯೆಂಟ್ಸು, ಒಂದೊಂದು ಪ್ರಾಡಕ್ಟ್ ಅನ್ನ ನಾವು ಮಾರ್ಕೆಟಿಂಗ್ ಮಾಡಿದೀವಿ. ಇಲ್ಲಿ ಸಾಕಷ್ಟು ನೆಟ್ವರ್ಕ್ ಸ್ನೇಹಿತರು ಇದ್ದಾರೆ, ಗೊತ್ತಿರುತ್ತೆ ಅವ್ರಿಗೆ. ಒಂದೊಂದು ಇಂಗ್ರೀಡಿಯೆಂಟ್ಸ್ ಒಂದೊಂದು ಪ್ರಾಡಕ್ಟ್ ಇರ್ತಾ ಸ್ನೇಹಿತರೆ. ಅದೆಲ್ಲ ಸೇರಿ ಒಂದೇ ಪ್ರಾಡಕ್ಟ್ ಅಲ್ಲಿ ಇದೆ. ಇವತ್ತು ನಾವು ಹೆಚ್ಚಿಗೆ ಮಾತಾಡದೆ ಬೇಡ, ಪ್ರಾಡಕ್ಟ್ ಮಾತಾಡ್ತಾ ಇದೆ. ಪ್ರತಿ ದಿನ ನಮಗೆ ಇವತ್ತು ನಮ್ಮ ಸ್ನೇಹಿತರು ಈ ಪ್ರಾಡಕ್ಟ್ ಯೂಸ್ ಆದ್ಮೇಲೆ ಅವ್ರಿಗೆ ಏನ್ ರಿಸಲ್ಟ್ ಬಂದಿದೆ ಹೇಳ್ತಾರಲ್ಲ, ಅದನ್ನ ಕೇಳಕ್ಕೆ ಒಂದು ಖುಷಿ ಆಗ್ತಾ ಇದೆ. ಹಾಗೆ ನನಗೆ ಆ ಕಣ್ಣಿನ ಸಮಸ್ಯೆ ಮೊದಲೇ ತಿಂಗಳಲ್ಲೇ ಒಂದು 40% ರಿಸಲ್ಟ್ ಬಂತು. ನನಗೆ ಅವಾಗ ಇದ್ರ ಮೇಲೆ ತುಂಬಾ ವಿಶ್ವಾಸ ಬಂತು. ಆರಾಮಾಗಿ ನಾನು ಬೇಕಾದಷ್ಟು ನನ್ನ ಈ ಸ್ನೇಹಿತರಿಗೆ ಇದನ್ನ ಹೇಳ್ಬೋದು ಅಂತ ಹೇಳ್ತಾ ಹೊರಟ್ವಿ. ಸೊ ಇವತ್ತು ಒಂದು ಒಳ್ಳೆ ಟೀಮ್ಸ್ ಆಗಿದೆ. ಸಾಕಷ್ಟು ಜನ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದಾರೆ. ಅವೆಲ್ಲ ಸ್ನೇಹಿತರು ಈ ಗ್ರೂಪ್ ಅಲ್ಲಿ ಕೆಲವರು ಇದ್ದಾರೆ, ಯಾರ್ಯಾರು ಪ್ರಾಡಕ್ಟ್ ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅವ್ರು ಹ್ಯಾಂಡ್ ರೈಸ್ ಮಾಡಿ, ನೀವು ಮಾತಾಡಿ, ನಿಮ್ಗೆ ಏನ್ ರಿಸಲ್ಟ್. ಜಸ್ಟ್ ಒಂದು ಒಂದು ತಿಂಗಳ ಆದ್ಮೇಲೆ ಮದ್ವೆ ಆದ ಅಂದ್ರೆ, ನಾನು ಆ ಟೈಮಲ್ಲಿ ಮದ್ವೆ ಮಾಡಕ್ ಆಗುತ್ತೆ ಇಲ್ವಾ ಅಂತ ನನಗೆ ಡೌಟ್ ಬಂತು. ನಾನು ಕೂತ್ಕೊಳಕ್ ಆಗುತ್ತೆ ಇಲ್ವಾ ಅಂತ ಮದ್ವೆ ಟೈಮ್. ಆ ತರ ಪರಿಸ್ಥಿತಿ ಇತ್ತು, ಹೆದರಿಕೆ ಆಯ್ತು ಆ ಟೈಮಲ್ಲಿ. ಹಂಗೆ ನಾನು ಆ ಟೈಮಲ್ಲಿ ಸೆಂಟ್ ಜಾನ್ಸ್ ಅಲ್ಲಿ ತೋರಿಸ್ಕೊಂಡು, ಒಂದ್ ಕಡೆ ಹಾಟ್ ವಾಟರ್ ಥೆರಪಿ ಮಾಡ್ಕೊಂಡು, ಮತ್ತೆ ಆಯಿಂಟ್ಮೆಂಟ್ಸ್ ಹಚ್ಚಿ ಸೆಂಟ್ ಜಾನ್ಸ್ ಟ್ಯಾಬ್ಲೆಟ್ಸ್ ತಿಂದು ಸುಮಾರು ಒಂದು ಮದುವೆ ಟೈಮ್ ನಾನು ಒಂದು 70% ಕಡಿಮೆ ಮಾಡ್ಕೊಂಡೆ ನೀ ಪೇನ್, ರೈಟ್ ಲೆಗ್. ಓಕೆ, ಆ ಟೈಮಲ್ಲಿ 1 hour ಮುಂಚೆ ಮತ್ತೆ ಟ್ಯಾಬ್ಲೆಟ್ ಹಾಕೊಂಡು, ಮ್ಯಾರೇಜ್ ಯಾರಿಗೆ ಏನು ಸಮಸ್ಯೆ ಬರದೇ ಇರೋ ತರ ಕರೆಕ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ವಿ. ಸೊ ಆಮೇಲೆ ಒಂಥರ 30% ಹಂಗೆ ಉಳ್ಕೊಂಡಿತ್ತು. ಸೊ ಈಗ 5 ತಿಂಗಳ ಮುಂಚೆ ನಮ್ಮ ಕ್ಯೂರ್ಸಲ್ ತಗೊಂಡಿದಾಗ, ಆ ಟೈಮಲ್ಲಿ ಅಂದ್ರೆ ಒಂದು 10 ಕಿಲೋಮೀಟರ್ ನಡೆದ್ರೆ ನನಗೂ ನೀ ಪೇನ್ ಬರ್ತಾ ಇತ್ತು, ಆ ಪರಿಸ್ಥಿತಿ ಇತ್ತು. ಸೊ ಇದು ಕಂಟಿನ್ಯೂಸ್ ಯೂಸ್ ಮಾಡಿದಾಗ ಫಸ್ಟ್ ನನಗೆ ಒಂದು 25 days ಆದ್ಮೇಲೆ, ಅಂದ್ರೆ ಒಬ್ಬೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಮೆಟಬಾಲಿಸಮ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಯಾವ ತರ ರಿಸಲ್ಟ್ಸ್ ಬರುತ್ತೆ ಅನ್ನೋದು. ನನಗೆ ಒಂದು 25 days ಆದ್ಮೇಲೆ ಸ್ವಲ್ಪ ಬಾಡಿ ಲೈಟ್ ಆದಂಗ ಆಯ್ತು. ಆಮೇಲೆ ಒಂದೂವರೆ ತಿಂಗಳು 2 ತಿಂಗಳು ಯೂಸ್ ಮಾಡಿದ್ದೀನಿ. ಜಸ್ಟ್ ನನಗೆ 50% ಕಡಿಮೆ ಆದಂಗಿತ್ತು, 50% ಕಡಿಮೆ ಆಗಿಲ್ಲ, ಆ ತರ ಇತ್ತು. ಆದ್ರೆ ನಾನು ಅವಾಗ ಯೋಚನೆ ಮಾಡಿದೆ, ಯಾಕೆ ಈ ತರ ನನಗೆ ಇನ್ನೂ ಫುಲ್ ರಿಸಲ್ಟ್ಸ್ ಬಂದಿಲ್ಲ ಅಲ್ವಾ ಅಂತ ಅನ್ಕೊಂಡೆ. ಆದ್ರೆ ಅವಾಗ ಅನ್ಕೊಂಡೆ, ನನ್ನ ಬಾಳಿಗೆ ಒಂದು ಸಾಕಾಗಲ್ಲ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಒಂದೇ ಸ್ಯಾಚೆಟ್ ತಗೊಂತ ಇದ್ದೆ, ಪರ್ ಡೇ ಒಂದು ತಗೊಂತ ಇದ್ದೆ. ಆಮೇಲೆ ನಾನು ಎರಡೆರಡು ಸ್ಟಾರ್ಟ್ ಮಾಡಿದೆ, ಬೆಳಗ್ಗೆ ಒಂದು ನೈಟ್ ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಜಸ್ಟ್ ವಿತಿನ್ ಒಂದು ತಿಂಗಳಲ್ಲೇ ಫುಲ್ಲು ಏನು ನನಗೆ ನೀ ಪೇನ್ ಇತ್ತು ಎಲ್ಲ ಫುಲ್ ಕ್ಲಿಯರ್ ಆಗ್ಬಿಟ್ಟು ಈಗ ಜಸ್ಟ್ ಒಂದು 5-6 ಕಿಲೋಮೀಟರ್ ನಡೆದ್ರು ಏನ್ ಅನ್ಸಲ್ಲ, ಆ ತರ ಬಂತು. ಇನ್ನು ನನಗೆ ಮುಖದ ಮೇಲೆ ಸ್ವಲ್ಪ ಬ್ಲ್ಯಾಕ್ ಪಿಗ್ಮೆಂಟೇಶನ್ ಎಲ್ಲ ಇತ್ತು, ಅದೆಲ್ಲಾನು ಒಂದು 80% ಹೋಗಿದೆ. ಓಕೆ, ಸೊ ಈ ತರ ನನಗೆ ಒಳ್ಳೆ ರಿಸಲ್ಟ್ ಬಂತು. ಇವನ್ ನಮ್ಮ ಮೇಡಮ್ ಅವರು ಕಂಟಿನ್ಯೂಸ್ ಬೇರೆ ಒಂದು ಪ್ರಾಬ್ಲಮ್ ಇಂದ ಒಂದು 20 ವರ್ಷದಿಂದ ಕಂಟಿನ್ಯೂಸ್ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ರು. ಅವ್ರಿಗೂ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ವಿ. ಈಗ ಅವರು ಮುಂಚೆ ಏನಂದ್ರೆ, ಒಂದು ದಿವಸ ಅವರು ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇರ್ಲಿಲ್ಲ, ತಲೆನೋವು ಬರೋದು, ಈ ತರ ಎಲ್ಲ ಇತ್ತು. ಈಗ ಈ ಕ್ಯೂರ್ಸೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಅವ್ರು 1-2-3 ದಿವಸ, 1 ವಾರ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರು ಏನು ಅನ್ಸಲ್ಲ ಅವ್ರು, ಆ ತರ ಇಂಪ್ರೂವ್ಮೆಂಟ್ ಆಗಿದೆ. ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಇದರ ನಮ್ಮ ಮನೆಯಲ್ಲಿ ನಮ್ಮ ಒಂದು 4 ಜನ ಯೂಸ್ ಮಾಡ್ತಾ ಇದ್ವಿ ಈ ಪ್ರಾಡಕ್ಟ್. ಮತ್ತೆ ಈಗ ನಾವು ನಮ್ಮ ರಿಲೇಷನ್ ಅಲ್ಲೂ ಕೊಟ್ಟಿದ್ವಿ, ತುಂಬಾ ಜನಕ್ಕೂ ಕೊಟ್ಟಿದ್ವಿ. ಈ ಪ್ರಾಡಕ್ಟ್ ಮಿರಾಕಲ್ ರಿಸಲ್ಟ್ಸ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ನಮ್ಮ ಟೀಮಲ್ಲಿ ಈ ಸುಮಾರು ಸೌತ್ ಇಂಡಿಯಾ ಫುಲ್ 5,000 ಜನ ಟೀಮ್ ಆಗಿದ್ದಾರೆ ನಮ್ಮ ಟೀಮಲ್ಲಿ. ಸೊ 1,000 ಜನಕ್ಕೆ ಇದರಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಓಕೆ, ಸೊ ಈಗ ನಾನು ಈಗ ಸಿಲ್ವರ್ ರ್ಯಾಂಕ್ ಅಚೀವ್ಮೆಂಟ್ ಆಗಿದ್ದೀನಿ. ಓಕೆ, ಜಸ್ಟ್ 7 ಜನ ಈಗ ರೈಟ್ ನಾಗ ಇದ್ರಿ, 112 ಜನ ಇದ್ರಿ. ಎಲ್ಲರಿಗೂ ತಮ್ಮ ಏನ್ ಹೇಳ್ತಾರೆ ಶುಭ ಸಂಜೆ, ಧನ್ಯವಾದಗಳು. ನಾನು ಇವತ್ತು ನಮ್ಮ ಪ್ರಸಾದ್ ರೆಡ್ಡಿ ಅವ್ರನ್ನ ಫಾರ್ಚುನೇಟ್ಲಿ ನಮ್ಮ ನರಸಿಂಹಮೂರ್ತಿ ಅವರು ಭೇಟಿ ಮಾಡಿಸಿದ್ರು. ಸೊ ಸೌತ್ ಇಂಡಿಯಾಗೆ ಫಸ್ಟ್ ಏನು
ದಯಾನಂದ ಪ್ರಸಾದ್ ಅವರು ಅವ್ರನ್ನ ಮೀಟಿಂಗ್ ಮಾಡಿದೆ. ಅವರಲ್ಲಿ ಅನೇಕ ವಿಚಾರಗಳನ್ನ ಇವತ್ತು ತಿಳ್ಕೊಂಡೆ. ಕಂಪ್ನಿ ಬಗ್ಗೆ ಇರೋ ಡೌಟ್ಗಳನ್ನ ನರಸಿಂಹಮೂರ್ತಿ ನನಗೆ ಆಲ್ರೆಡಿ ಕ್ಲಿಯರ್ ಮಾಡಿದ್ರು. ಆದ್ರೂ ಸಹ ನಾನು ಹೂಸ್ ದ ಟಾಪ್ ಮ್ಯಾನ್ ಇನ್ ಸೌತ್ ಇಂಡಿಯಾ ಆರ್ ವಾಟ್ ಎವರ್ ಇಟ್ ಇಸ್, ಐ ವಾಂಟ್ ಟು ಸಿ ಹಿಮ್ ಅಂತ ಹೇಳಿದೆ. ಸೊ ಇವತ್ತು ಭೇಟಿ ಮಾಡಿದ್ರು. ಅನೇಕ ವಿಷಯಗಳ ಬಗ್ಗೆ ನಾವು ಸುಮಾರು 2 ತಾಸುಗಳ ಕಾಲ ಚರ್ಚೆ ಮಾಡಿದ್ವಿ. ಸೊ ಈ ಸಪ್ಪಲ್ಲಿ ನಾನು ಕ್ಲಿಯರ್ ಆಗಿ ಡೌಟ್ ಆಯ್ತು. ಮತ್ತೆ ಅವರು ಸಹ ಅವರ ಇನ್ಕಮ್ಗಳ ಬಗ್ಗೆನೆಲ್ಲ ಸರ್ ನನಗೆ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಏನು ನಾವು ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ, ಮತ್ತೆ ಯಾವ ತರದ ಇದು ಕಾಯಿಲೆಗಳಿಗೆ ಗುಣಪಡಿಸಿದೆ ಅದನ್ನು ಸಹ ಫೀಡ್ಬ್ಯಾಕ್ ಮಾಡಿದ್ದಾರೆ. ಅದನ್ನು ನಾನು ಮಾಡಿದ್ದೀನಿ. ಈಗ ನಾನು ಸಹ ಒಂದು ಹೆಚ್ಚು ಕಡಿಮೆ ಈ ಒಂದು 6 ತಿಂಗಳ ಬಗ್ಗೆ ಅಂದ್ರೆ ಇದು ನನಗೆ ಗೊತ್ತಿದೆ. ಬಟ್ ನಾನು ಯೂಸ್ ಮಾಡಿದ್ದು ಲಾಸ್ಟ್ ಮಂತ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ಸಹ 20 ದಿವಸಗಳಿಂದ ತಗೊಳ್ತಾ ಇದ್ದೀನಿ. ಇದು ಒಳ್ಳೆ ನನಗೂ ಸಹ ಶರೀರದಲ್ಲಿರೋ ಎಲ್ಲ ಬಾಧೆಗಳು ಅಂದ್ರೆ ವಯೋಸಹಜ ಬಾಧೆಗಳು. ನನಗೆ ಯಾವುದೇ ಬಾಧೆಗಳಿಲ್ಲ, ಪರ್ಮನೆಂಟ್ ಬಾಧೆಗಳಿಲ್ಲ. ವಯೋಸಹಜ ಬಾಧೆಗಳು ಅಂದ್ರೆ 70 ವರ್ಷಕ್ಕೆ ನಾರ್ಮಲಿ ಸ್ವಲ್ಪ ಆಯಾಸ ಆಗೋದು ಅಥವಾ ಇದಾಗೋದು, ಸ್ಟ್ರೆಸ್ ಆಗೋದು ಇದೆಲ್ಲ ಆಗ್ತಿತ್ತು. ಚೆನ್ನಾಗಿ ನಿದ್ದೆ ಬರೋದಿಲ್ಲಾಗಿತ್ತು, ಚೆನ್ನಾಗಿ ನಿದ್ದೆ ಬರ್ತದೆ. ಸೊ ಇದೆಲ್ಲ ನನ್ನ ಅನುಭವದಲ್ಲಿ ಇದು ಲಾಸ್ಟ್ 20 ದಿವಸಗಳಿಂದ ನಾನು ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಆಮೇಲೆ ಅದು ಅಲ್ಲದೆ ನಾನೊಂದು ಹಾರ್ಟ್ ಪೇಷಂಟ್ ಎಂಜಿಯೋಪ್ಲಾಸ್ಟ್ ಮಾಡಿಸಿದ್ದು ನನಗೆ ನೋನ್ ಪರ್ಸನ್ಸ್ ಲೇಡಿ, ಒಬ್ರು ಮುಸ್ಲಿಂ ಲೇಡಿಗೆ ಕೊಟ್ಟಿದ್ದೆ. ಅವರು 20 ದಿವಸ ಹಿಂದೆ ತಗೊಂಡು ಹೋಗಿದ್ರು. 20 ಸಾಚೆಟ್ನ ಖಾಲಿ ಮಾಡಿ ಇವತ್ತು ಮತ್ತೆ ತಗೊಂಡು ಹೋದ್ರು. ಅವರ ಬಗ್ಗೆ ನಾನು ವಿಡಿಯೋ ಸಹ ಮಾಡಿದ್ದೀನಿ, ಅದನ್ನ ನಾನು ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತೀನಿ. ಅದು ಅವರಿಗೆ ಹೇಳಿದ್ರು, ಅವರಿಗೆ ಬೆನ್ನು ನೋವು ಇತ್ತು, ಮತ್ತೆ ಹಸಿವು ಆಗೋದಿಲ್ಲಾಗಿತ್ತು, ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲಾಗಿತ್ತು, ಅನೇಕ ಸಮಸ್ಯೆಗಳನ್ನ ಅವ್ರಿಗಿತ್ತು. ಆ ಸಮಸ್ಯೆಗಳನ್ನ ಆ ಮುಸ್ಲಿಂ ಲೇಡಿ, ಯಾರೊಂದು 50 ವರ್ಷ ಲೇಡಿ ಹೇಳ್ಕೊಂಡಿದ್ರು. ಅದು ಎಲ್ಲ ಕ್ಯೂರ್ ಆಗಿದೆ. ಈಗ ಅವ್ರು ಹೇಳಿದ್ರು, ಸರ್ ನಾನು 30-40% ಗುಣ ಆಗಿದ್ದೀನಿ ಅಂತ. ಓನ್ಲಿ ವಿತಿನ್ 20 ಡೇಸ್, ಅಂದ್ರೆ ಬರೀ ದಿನಕ್ಕೆ ಒಂದೇ ತಗೊಳ್ತಾ ಇದ್ದಾರೆ. ಆದ್ರೂ ಇನ್ನೂ ಹೇಳಿದೀನಿ ಅವರಿಗೆ ಮಾತ್ರೆಯನ್ನು ನಿಲ್ಲಿಸಬೇಡಿ, ಅದು ಆಂಜಿಯೋಪ್ಲಾಸ್ಟಿ ಮಾಡಿದ್ರಿಂದ ಇನ್ನೊಂದು 15 ದಿವಸ ತಗೊಳ್ಳಿ, 20 ದಿವಸ ತಗೊಳ್ಳಿ ಅಂತ ಹೇಳಿದೀನಿ. ಬಟ್ ಇಂಗ್ಲಿಷ್ ಮೆಡಿಸಿನ್ ನಿಮ್ಗೆ ಏನೇನು ಸಮಸ್ಯೆ ಇದೆ ಇದ್ರ ಬಗ್ಗೆ ನಾನು ಹೊಸದಾಗಿ ಹೇಳಕ್ ಹೋಗೋದಿಲ್ಲ. ಈಗಾಗಲೇ ಹೇಳಿದೀನಿ. ಅದು ಕಿಡ್ನಿ ಕೊಟ್ಟರೆ ಹಾರ್ಟ್ ಆಗಲ್ಲ, ಹಾರ್ಟಿಗೆ ಕೊಟ್ರೆ ಲಿವರಿಗೆ ಆಗಲ್ಲ, ಲಿವರಿಗೆ ಕೊಟ್ಟರೆ ಇನ್ನೇನಕ್ಕೂ ಆಗಲ್ಲ. ಅದೆಲ್ಲ ಒಂದೊಂದು ಕಾಂಪ್ಲಿಕೇಟೆಡ್ ಬರುತ್ತೆ. ಯಾಕಂದ್ರೆ ಇಟ್ಸ್ ಇಂಟ್ರೊಡ್ಯೂಸ್ ಕೆಮಿಕಲ್ಸ್. ಈ ಕೆಮಿಕಲ್ಸ್ ಇರೋದ್ರಿಂದ ಈಗ ನಾವು ನಾರ್ಮಲಿ ಆಸ್ ಎ ಇಂಗ್ಲಿಷ್ ಮೆಡಿಸಿನ್ ಪ್ರೊಫೆಸರ್ ಆಗಿ, ಡಾಕ್ಟರ್ ಆಗಿ, ಸೀನಿಯರ್ ಫಿಸಿಷಿಯನ್ ಆಗಿ ನಾವು ಏನ್ ಮಾಡ್ತೀವಿ, ಬಹು ಅಂಗಾಂಗಗಳ ವೈಫಲ್ಯತೆಯಿಂದ ಈ ಪೇಷಂಟ್ಗೆ ಯಾವುದೇ ಮೆಡಿಸಿನ್ ಮಾಡಕ್ ಆಗೋದಿಲ್ಲ. 5ನೇ ಸ್ಟೇಜ್ ಅಲ್ಲಿ ಇದ್ದಾರೆ, 6ನೇ ಸ್ಟೇಜ್ ಅಲ್ಲಿ ಇದ್ದಾರೆ, ಮನೆ ಕರ್ಕೊಂಡು ಹೋಗಿ ಅವರಿಗೆ ಒಳ್ಳೆ ಊಟ ಕೊಟ್ಬಿಟ್ಟು 2 ದಿವಸ ಇರ್ತಾರೆ, 2 ದಿವಸ ಇರಿ ಅಂತ ಹೇಳ್ತೀವಿ. ಆದ್ರೆ ಈ ಕ್ಯೂರ್ಸೆಲ್ ಅನ್ನು ಕೊಟ್ಟಾಗ, ಈ ಕ್ಯೂರ್ಸೆಲ್ ಮಾಡಿದಾಗ ಅನೇಕ ಪೇಷಂಟ್ಗಳು, ಅನೇಕ ಟೆಸ್ಟಿಮೋನಿಯಲ್ಸ್, ನಾನು ಸುಮಾರು 200ಕ್ಕೂ ಜಾಸ್ತಿ ಟೆಸ್ಟಿಮೋನಿಯಲ್ಸ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಸ್ಟೇಟ್ ಕಲೆಕ್ಟ್ ಮಾಡಿದ್ದೀನಿ. ಆಮೇಲೆ 100 ಜನ ಏನು ಕ್ಯೂರ್ಸೆಲ್ ಅನ್ನು ಮಾಡ್ತಾರೆ ಅವರಲ್ಲಿ ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿ ಅವರಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಶಿವಮೊಗ್ಗ ಇರ್ಬೋದು, ಶಿಕಾರಿಪುರ ಇರ್ಬೋದು, ಎನ್ಆರ್ಪುರ ಇರ್ಬೋದು, ಮತ್ತೆ ಪಾರ್ಟ್ ಆಫ್ ದಿ ಬೆಂಗಳೂರು ಆಲ್ಸೋ ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ 100% ಗ್ಯಾರಂಟಿ ಪ್ರಾಡಕ್ಟ್ ಇದೆ. ಇದನ್ನೆಲ್ಲ ಬಳಸಬಹುದು. ಈಗ ತಾವೇನು 112 ಜನ, 110 ಜನ, 120 ಜನ ಇದೀರಿ ಜೂಮ್ ಮೀಟಿಂಗ್ ನಲ್ಲಿ, ಪ್ರತಿಯೊಬ್ಬರು ನೆಕ್ಸ್ಟ್ 5 ಜನ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿ. ನಿಮ್ಮ ಸ್ನೇಹಿತರು, ಈಗ ಪ್ರತಿಯೊಂದು ಕುಟುಂಬದಲ್ಲೂ ಒಬ್ರು ಕಾಯಿಲೆಯವರು ಇದ್ದೇ ಇರ್ತಾರೆ, ಒಂದಲ್ಲ ಒಂದು ಕಾಯಿಲೆ ಇರುತ್ತೆ. ಈಗ 30 ವರ್ಷಕ್ಕೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಹೆಣ್ಮಕ್ಳಿಗೆ ಅಂತ ಈಗ ನೀವು PCOD ಸಮಸ್ಯೆ ಇರಬಹುದು, ಆಮೇಲೆ ಮಕ್ಕಳಾಗದಿರೋ ಸಮಸ್ಯೆ ಇರಬಹುದು, ಬಂದಿರೋ ಸಮಸ್ಯೆ ಇಲ್ಲ, ಇವೆಲ್ಲ ಮದುವೆ ಆದಾಗಿಂದ 18ರಿಂದ 20ಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮೇನ್ಲಿ ವಿತ್ ITBT ಆದವರಿಗೆ ಬಹಳ ಕಷ್ಟ ಇರ್ತದೆ, ಅವರಿಗೆ ಸ್ಟ್ರೆಸ್ ಇರ್ತದೆ, ಅವರಿಗೆಲ್ಲ ಕಾಯಿಲೆಗಳು ಬರ್ತವೆ. ಈಗ ನರಸಿಂಹಮೂರ್ತಿ ಹೇಳಿದ್ರು, ಅವರು ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಿ ಅವರಿಗೆ ಬ್ಯಾಕ್ ಪೇನ್ ಬಂದಿತ್ತು. ಇವೆಲ್ಲ ಸಹಜ. ಯಾಕಂದ್ರೆ ನಮ್ಮ ಶರೀರ ಇಟ್ ಇಸ್ ಮೇಡ್ ಬೈ ದಿ ಸರ್ಟನ್ ಇದು ಜೆನ್ಯುನೇಟ್, ಅದ್ರ ಪ್ರಕಾರದ ನಡೀತದೆ. ಯಾವಾಗ ಜೀವಸತ್ವಗಳು ಸವಕಳಿ ಆಗ್ತವೆ ಅಥವಾ ನಮ್ಮ ಶರೀರದ ಸಮ್ ಪಾರ್ಟ್ ಆಫ್ ದಿ ಬಾಡೀಸ್, ಈಗ ಬೋನ್ ಇರ್ಬೋದು, ಅದೆಲ್ಲ ನಮ್ಮ ಆಹಾರ ಪದ್ಧತಿಯಲ್ಲಿ ಆಗುತ್ತೆ. ಬಟ್ ಇದು ಲೈಫ್ ಸ್ಟೈಲ್ ಅನ್ನೇ ಚೇಂಜ್ ಮಾಡುತ್ತೆ. ಎಲ್ಲಾ ಏಜಿಗೆ, ಅಂದ್ರೆ ನಾವು 14ರಿಂದ ಏನು 90ವರೆಗೆ ಕೊಡ್ತೀವಿ, ಆ ಏಜಿಗೆ ಎಲ್ಲ ಅವರವರ ಏಜ್ಗೆ ತಕ್ಕಂತೆ, ಅವರವರ ಬಾಡಿಯ ಅಬ್ಸರ್ವೇಷನ್ ತಕ್ಕಂತೆ ಕೆಲಸ ಮಾಡುತ್ತೆ. ಕೆಲವರಿಗೆ 30 ದಿನದಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ, ಕೆಲವರಿಗೆ 60 ದಿವಸ ಬರುತ್ತೆ, ಕೆಲವರಿಗೆ 120 ದಿವಸ ಆಗುತ್ತೆ. ಅಂದ್ರೆ ಅದು ಡಿಪೆಂಡ್ ಅಪಾನ್ ಅವರ ಬಾಡಿ ಸ್ಟ್ರಕ್ಚರ್ ಅಂಡ್ ಬಾಡಿ ಇದು. ಮತ್ತೆ ಕಾಯಿಲೆ ಒಂದೇ ದಿವಸ ಬರೋದಿಲ್ಲ. ಕಾಯಿಲೆ ಬರೋದು ಇಟ್ ವಿಲ್ ಟೇಕ್ 15 ಡೇಸ್, 1 ಮಂತ್, 2 ಮಂತ್ಸ್, 3 ಮಂತ್ಸ್ ಬರುತ್ತೆ. ಈಗ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಇದು ಮೋರ್ ದನ್ 6 ಮಂತ್ಸ್ ಆಗೋದ್ರಿಂದ ಅದು ಮೊದಲು ಹೆಸರು ಬೇಳೆ ತರ ಆಗುತ್ತೆ, ಆಮೇಲೆ ಉದ್ದಿನ ಬೇಳೆ ಆಗುತ್ತೆ, ಕಡಲೆ ಬೇಳೆ ಆಗುತ್ತೆ, ಆಮೇಲೆ ಬೇಳೆ ಆಗಿ ಹಲಸಿನ ಬೇಳೆ ಆಗುತ್ತೆ. ಆಗ ಗೊತ್ತಾಗುತ್ತೆ ಅವರಿಗೆ ನನಗೆ ಬ್ರೆಸ್ಟ್ ಪೇನ್ ಆಗುತ್ತೆ, ಅಥವಾ ಎಲ್ಲೊಂದ್ ಕಡೆ ಪೇನ್ ಇದೆ ಅಥವಾ ಏನಿದೆ ಅಂತ ಆಗುತ್ತೆ. ಸೊ ಯಾವ ಕಾಯಿಲೆಯೂ ಬೇಗ ಬರಲ್ಲ, ನಿಮ್ಗೆ ಗೊತ್ತಿದೆ. ಹಾರ್ಟ್ ಅಟ್ಯಾಕ್ ಆಗೋದು ನಮಗೆ ಗೊತ್ತಾಗುತ್ತೆ. ಇದನ್ನು ಮೆಟ್ಲ ತೊಂದರೆ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಆತರ. ಮತ್ತೆ ಸ್ಕಿನ್ ಎಕ್ಸಿಮಾ ಇವೆಲ್ಲ ನಿಮಗೆ ಕಣ್ಣಿಗೆ ಕಾಣುತ್ತೆ. ಕೆಲವು ಕಾಯಿಲೆಗಳು ಕಣ್ಣಿಗೆ ಕಾಣುವಂಥದ್ದು ಇರ್ತದೆ, ಕೆಲವು ಕಾಯಿಲೆಗಳು ನಮ್ಮ ಶರೀರದ ಒಳಗಡೆ ಬಾಧೆ ಇರ್ತದೆ. ಅದು ಕೆಲವರಿಗೆ ಗೊತ್ತಾಗೋದಿಲ್ಲ. ಅದನ್ನ ನಾವು ಡಯಾಗ್ನೋಸ್ ಮಾಡಿದಾಗಲೇ ಗೊತ್ತಾಗುತ್ತೆ, ಅಥವಾ ನಾವು ಸ್ಕ್ಯಾನಿಂಗ್ ಮಾಡಿದಾಗಲೇ ಗೊತ್ತಾಗುತ್ತೆ. ಈ ತರ ಎಲ್ಲ ಇದೆ. ಬಟ್ ಈಗ ನಾನು ನಿಮ್ಗೆ ಸಜೆಷನ್ ಮಾಡೋದೇನಂದ್ರೆ,
ಪ್ರತಿಯೊಂದು ಕುಟುಂಬದಲ್ಲಿ ಇದನ್ನು ಕೇಳಿ ಪಡಿಬೇಕು. ಆ ರೀತಿ ಮಾಡ್ಬೇಕು ಅಂದ್ರೆ ನಾವು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಪ್ರಕಾರದಲ್ಲಿ ಪ್ರಚಾರ ಮಾಡ್ಬೇಕು. ಅಂದ್ರೆ ಸಾವಿರಾರು ಜನರಿಗೆ ಇದು ರೀಚ್ ಆಗ್ಬೇಕು. ಆ ಸಾವಿರಾರು ಜನರಿಂದ ಇದು ಲಕ್ಷಾಂತರ ಜನಕ್ಕೆ ಹೋಗುತ್ತೆ. ಈ 1:10 ಒಬ್ರು 10 ಜನಕ್ಕೆ ಹೇಳಿದಾಗ ಅದು ಒಂದು ಆಗುತ್ತೆ. ಒಂದು ಜಿಲ್ಲೆಯಲ್ಲಿ ನಮಗೆ 10,000 ಜನ ಇದ್ದಾರೆ ಕನ್ಸ್ಯೂಮರ್ಸ್, 10,000 ಜನ ನಮ್ಮ ಕ್ಯೂರ್ಸ್ ಅನ್ನು ಕೇಳಿ ಪಡಿತಾರೆ ಅಂದಾಗ ಇಟ್ಸ್ ಅ ಗ್ರೇಟ್ ಇನೋವೇಷನ್. ನಾವು ಬಹಳ ಆರೋಗ್ಯ ಕಾರ್ಯಕ್ರಮ ಕೊಡ್ಬೋದು. ಇದು ಬಹಳ ದೊಡ್ಡದಾಗಿ ಮಾಡ್ಬೋದು, ಬಹಳ ಇದಾಗಿ ಮಾಡ್ಬೋದು. ನಾನು ನಮ್ಮ ರಿಕ್ವೆಸ್ಟ್ ಮಾಡಿದ ಲೀಡರ್ಸ್ ಅಲ್ಲಿ ಕೇಳೋದು ಎಷ್ಟಂದ್ರೆ ಪ್ರತಿಯೊಬ್ಬರನ್ನು ಧೈರ್ಯವಾಗಿ ಹೇಳಿ, ಏನೇ ಸಮಸ್ಯೆ ಇದ್ದು ನನ್ನ ನಂಬರ್ ಕೊಡಿ, ಅವ್ರು ನನ್ನ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳಿ, ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ನನ್ನ ಎಲ್ಲ ತನು ಮನಗಳಿಂದ ಧನವನ್ನ ಕಂಪನಿ ಕೊಡುತ್ತೆ. ತನು ಮನಗಳಿಂದ ರಾಜ್ಯದಲ್ಲಿ 1,00,000 ಜನಿಗೆ ಇದನ್ನ ವಿತಿನ್ ಎ ಮಂತ್ 1,00,000 ಜನ ನಮ್ಮ ಪ್ರಾಡಕ್ಟ್ ತಗೊಳ್ಬೇಕು. ಅದು ನನ್ನ ಟಾರ್ಗೆಟ್. ಒಂದು ನೆಕ್ಸ್ಟ್ 10th of the June 1,00,000 ಜನ ನಮ್ಮ ಟಾರ್ಗೆಟ್ ಮಾಡ್ಬೇಕು. ನೀವು ಬರೀ 112 ಜನ ಇದ್ರಿ, ಇದು 1,000 ಜನ ಆಗ್ಬೇಕು. ಏನೋ ಜೂಮ್ ಮೀಟಿಂಗ್ಸ್. ಸೊ ಐ ವಾಂಟ್ ಟು ಟಾಕ್ ಟು 100 ಪೀಪಲ್ಸ್ ಅಲ್ಲ 1,000 ಪೀಪಲ್ಸ್ ಜೂಮ್ ನಲ್ಲಿ. ಈಗ ಬೆಳಿಗ್ಗೆ ನೋಡಿ 1,000 ಜನ ಇದ್ರು. ಆತರ ಕರ್ನಾಟಕದಲ್ಲಿ ಇದಾಗ್ಬೇಕು. ಈಗಾಗಲೇ ನೀವು ಹೇಳಂಗೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಇಲ್ಲೆಲ್ಲ ಸಾವಿರಾರು ಜನ ತಗೊಳ್ತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು 1,000 ಲೀಡರ್ಸ್ ಇಂಟು 10 ಅವಾಗ 10,000 ಜನಿಗೆ ಗೊತ್ತಾಗುತ್ತೆ. 10,000 ಜನ ಫ್ಯಾಮಿಲಿ ಕುಟುಂಬ ಬಂದಾಗ 10,000 ಫ್ಯಾಮಿಲಿನಲ್ಲಿ ಅವರಿಗೆ ಸಂತೋಷ ಸಿಗುತ್ತೆ. ಈ ರೀತಿ ಮಾಡ್ಬೇಕು ಅನ್ನೋದು ನನ್ನ ಆಸೆ ಇದೆ. ಅದಕ್ಕೆ ನನ್ನ ತನುಮನಗಳಿಂದ ನಾನು ಏನ್ ಹೇಳ್ತಾರೆ 24/7 ರೆಡಿ ಟು ವರ್ಕ್ ಫಾರ್ ಇಟ್. ಅದಕ್ಕೆ ಈಗ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಈ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತೀವಿ. ತಮ್ಮ ಏನೇ ಸ್ನೇಹಿತರು ಇದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಸೇರಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ತಿಳಿಸಿ ಹೇಳಿ ಈ ಕ್ಯೂರ್ಸ್ ಬಗ್ಗೆ ಪ್ರಚಾರವನ್ನು ಮಾಡಬೇಕು. ಪ್ರಚಾರ ಮಾಡಿದಾಗ ಇದು ಪುಣ್ಯ ಮತ್ತೆ ಪುರುಷಾರ್ಥ ಎರಡು ಬರುತ್ತೆ. ಇದ್ರ ಬಗ್ಗೆ ನಾನು ಅನೇಕ ಸಲ ಹೇಳಿದ್ದೀನಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಷ್ಟು ಮಾಡಿ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಕೊಟ್ಟಂತ ಮೂರ್ತಿ ಮತ್ತೆ ವಿ.ಕೆ. ರೆಡ್ಡಿ ಸರ್ ಮತ್ತೆ ನಮ್ಮ ಇವರು ಚಿಕ್ಕಬಳ್ಳಾಪುರದಲ್ಲಿ ಇರ್ತೀನಿ. ನಾವೆಲ್ಲ ಒಂದೇ ಟೀಮ್. ನಮ್ದು ಕರ್ನಾಟಕದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಲಯನ್ ಸರ್ ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ರು. ಈ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಅಲ್ಲಿ. ಖಂಡಿತ ತುಂಬಾ ಜನಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ಕೊಂಡು ಈ ಪ್ರಾಡಕ್ಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಸರ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಒಬ್ರಿಗೆ ಸ್ಕಿನ್ ಅಂದ್ರೆ ಪಿಂಪಲ್ಸ್ ಗೆ ಕೊಟ್ಟಿದ್ದೆ ಸರ್. ರಕ್ತ ಸೋರ್ತಾ ಇದ್ದಂತವ್ರಿಗೆ 15 ದಿನದಲ್ಲಿ ಅದು ಕ್ಲಿಯರ್ ಆಯ್ತು ಅವ್ರಿಗೆ. ಆದ್ರೆ ಮತ್ತೆ ಬರ್ಲಿಲ್ಲ. ಈಗ ಬಂದು ಅವರು ಮುಖ ತೋರ್ಸೋದಕ್ಕೆ ಹಿಂದೆ ಹೊಡ್ಕೊಂಡಿದ್ದಂತವ್ರು ಇವಾಗ ಮುಖ ತೋರಿಸಿ ಆ ಪ್ರಾಡಕ್ಟ್ ಬಗ್ಗೆ ತುಂಬಾ ಜನಕ್ಕೆ ಹೇಳೋಕೆ ಶುರು ಮಾಡಿ, ಅಂದ್ರೆ ಒಳ್ಳೆ ರಿಸಲ್ಟ್ಸ್. ಆ ಫೋಟೋ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಮೊನ್ನೆ ನಾನು ಸಾರ್ ತೋರಿಸ್ದೆ, ಅಷ್ಟು ಏನ್ ಸರ್ ಈ ತರ ರಿಸಲ್ಟ್ ಅಂತ ಅವ್ರೆ. ಆ ತರದ್ದು ನನ್ನ ಹತ್ರ 2 ರಿಸಲ್ಟ್ ಆಯ್ತು ಸರ್ ಸ್ಕಿನ್ ಬಗ್ಗೆ. ಮತ್ತೆ ಕ್ಯಾನ್ಸರ್ ಪೇಷಂಟ್ ಕೊಟ್ಟಿದ್ದೀನಿ ನಾನು ಒಬ್ರಿಗೆ, 4th ಸ್ಟೇಜ್ ಅಲ್ಲಿ ಇರೋದು. ಕರೆಕ್ಟ್ ಆಗಿ 1 ತಿಂಗಳ ಮೇಲೆ 8 ದಿನ ಆಗಿದೆ. 20% ಮುಂಚೆಗೂ ಇವಾಗೂ ಪರವಾಗಿಲ್ಲ, ನಾರ್ಮಲ್ ಆಗಿದ್ದಾರೆ ನಮ್ ತಾಯಿ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ರಿಸಲ್ಟ್ ಕೇಳಿಸ್ಕೊಂಡಾಗ ಸಖತ್ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಾವು ಹಿಂದೆ ಹೊಡೆದು ಫಸ್ಟ್ ಸ್ಟಾರ್ಟಿಂಗ್ ನಾನು ನಂಬ್ಲಿಲ್ಲ. ಏನೋ ಹೇಳ್ತಾ ಇದಾರೆ, ಅಯ್ಯೋ ಇವೆಲ್ಲ ನಡೆಯಲ್ಲ ಆಗಲ್ಲ ಅಂತಂದೇ ಯೋಚನೆ ಮಾಡಿದ್ದು. ಕಡೆಗೆ ಇರ್ಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನನ್ಗೆ ಫಸ್ಟ್ ಡೇ ಗ್ಯಾಸ್ಟ್ರಿಕ್ ನಾರ್ಮಲ್ ಆಯ್ತು. ನನ್ಗೆ ತುಂಬಾ ಅವಸ್ಥೆ ಪಡ್ತಾ ಇದ್ದೆ. ಅಂದ್ರೆ ರಾತ್ರಿ ಮಲಗ್ಬೇಕಾದ್ರೆ ಎದೆಯಲ್ಲಿ ಸಖತ್ತು ಉರಿ ಆಗ್ತಾ ಇರೋದು, ಭಯ ಆಗೋದು. ನಮ್ಮ ಅಣ್ಣ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ರು. ಎದೆ ಉರಿ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅವ್ರವ್ರು ಅಲ್ಲಲ್ಲಿ ಹೇಳ್ತಾರೆ. ನಾನು ಭಯ ಪಡ್ಕೊಂಡು ಬಿಸಿನೀರ್ ಕುಡ್ಕೊಂಡು ಏನೇನೋ ಮಾಡಿ ಎದ್ದು ಕುತ್ಕೊಂಡ್ಬಿಡೋದು, ಈ ತರ ಮಾಡ್ತಾ ಇದ್ದಂತವನು. ಫಸ್ಟ್ ಡೇ ನನ್ಗೆ ಅದು ರಿಸಲ್ಟ್ ಸಿಕ್ಕಿದ್ದು. ಆಮೇಲೆ ಕಂಟಿನ್ಯೂ ಮಾಡಿದ್ವಿ ಸರ್. ನಾನು, ನಮ್ಮ ಮಿಸ್ಸಸ್, ಮಕ್ಕಳು ಪ್ರತಿಯೊಬ್ರು ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೀವಿ. ತುಂಬಾ ಜನನು ಕೂಡ ಆ ರಿಸಲ್ಟ್ ತಗೊಂಡು ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಸರ್. ಗ್ಯಾಂಗ್ರೀನ್ ಕೊಟ್ಟಿದ್ದೀರಿ. ಗ್ಯಾಂಗ್ರೀನ್ ಇದ್ದಂತವ್ರಿಗೆ ಅಂದ್ರೆ ಡೈಲಿ ಬ್ಯಾಂಡೇಜ್ ಮಾಡ್ತಾ ಇದ್ದಂತವ್ರು ಇವತ್ತು ವಾರಕ್ಕೊಂದ್ಸರಿ ಬಂದಿದ್ದಾರೆ. ಮೋಸ್ಟ್ಲಿ ಅವ್ರು ಇಲ್ಲಿದ್ದಾರೆ. ಅಂದ್ರೆ ಒಬ್ಬೊಬ್ರು ಕೂಡ ಯಾರೆಲ್ಲ ತಗೊಂಡಿದ್ದಾರೆ ಪ್ರಾಡಕ್ಟ್ ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಅದೇ ರೀತಿ ತುಂಬಾ ಜನ ಸಫರ್ ಆಗಿದ್ದವರು, ಏನು ಫೈನಾನ್ಸ್ ಅಲ್ಲಿ ಎಲ್ಲ ಸಫರ್ ಆಗಿದ್ದಂತವ್ರು ಇವತ್ತು ಈ ಕಂಪನಿಯಲ್ಲಿ ತುಂಬಾ ಸಂತೋಷವಾಗಿದ್ದಾರೆ ಸರ್. ತುಂಬಾ ಸಂತೋಷ ಅಂತಂದ್ರೆ ದಿನ 2,000, 3,000, 5,000 ಈ ತರ ಡೈಲಿ ಇನ್ಕಮ್ ಬಂದಿದ್ದಾರೆ ನನ್ನ ಟೀಮಲ್ಲಿ. ಅದು ತುಂಬಾನೇ ಖುಷಿ ಆಗುತ್ತೆ. ಎಲ್ಲಾರು ನಾವಿಲ್ಲಿ ಯಾರೆಲ್ಲ ಇದ್ದೀವಿ ಎಲ್ಲರೂ ಕೂಡ 100% ಸಕ್ಸಸ್ ಆಗ್ತೀವಿ. ಯಾಕಂದ್ರೆ ನಮ್ಮನ್ ಮೇಲ್ಗಡೆ ಇರುವಂತವ್ರು ಸಕ್ಸಸ್ ಆಗ್ತಾನೆ ಇದಾರೆ. ನೋಡಿ, ಇವತ್ತು ನಾರಾಯಣ್ ಸುಧಾಕರ್ ಅಂತಂದ್ ಹೇಳ್ಬಿಟ್ಟು ರೂಬಿ ಆದ್ರು. ಈಗ ನಾವು ಕೂಡ ಮುಂದಿನ ದಿನಗಳಲ್ಲಿ ನಾವು ಕೂಡ ರೂಬಿ ಆಗ್ತೀವಿ.
ಅಂದ್ರೆ ಪ್ರತಿಯೊಬ್ರು ಕೂಡ ಇಲ್ಲಿರುವಂತವ್ರು ಎಲ್ಲರೂ ಕೂಡ ಮನ್ಸಿಟ್ಟು ಮಾಡಿದ್ರೆ ಇನ್ನೊಬ್ಬರಿಗೆ ನಾವ್ ಹೆಲ್ಪ್ ಮಾಡೋದು. ಫಸ್ಟ್ ಫೈನಾನ್ಷಿಯಲ್ ಅನ್ನೋದಕ್ಕಿಂತ ನಾವ್ ಏನ್ ಬಂದಿದೀವಿ ಪ್ರಾಡಕ್ಟ್ ರಿಸಲ್ಟ್ ತಗೊಂಡಿದೀವಿ, ಆ ರಿಸಲ್ಟ್ ನ ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಅವ್ರು ಕೊಡೋಂತ ಬ್ಲೆಸ್ಸಿಂಗ್ ಇದೆಯಲ್ಲ ನಮ್ಮನ್ನ, ಅದೇ ನಮ್ಮನ್ನ ಎಲ್ಗೋ ಹೇಳ್ಕೊಂಡು ಹೋಗ್ಬಿಡುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ನನ್ಗಂತೂ ನಾನು ಜಾಯಿನ್ ಆದಾಗ ಅದು ಸತಾಯಿಸಿ ಆಗಿದ್ದು ತುಂಬಾ ಕೆಟ್ಟಿತ್ತು ನಂದು ಫೈನಾನ್ಷಿಯಲ್ ಅದು. ಇಲ್ಲಿಗೆ ಜಾಯಿನ್ ಆದ್ಮೇಲೆ ಇವತ್ತು ಅಂದ್ರೆ ಮನ್ಸು ಹೆಂಗ್ ಬಂದ್ರೆ ಹೆಂಗ್ ಖರ್ಚು ಮಾಡೋ ಅಷ್ಟು ದುಡ್ಡು ಬರ್ತಾ ಇದೆ ಸರ್. ದಿನ 5,000, 6,000, 7,000, 8,000, 20,000 ಕೂಡ ನಾನು ನೋಡಿದ್ದೀನಿ ಸರ್ ಒಂದೇ ದಿನಾನೇ. ಅಂದ್ರೆ ಆವರೇಜ್ ನಂದು ಒಂದು 8,000 ರಿಂದ 10,000 ರೂಪಾಯಿ ನಂದು ಡೈಲಿ ಇನ್ಕಮ್ ಇದೆ. ಅಂದ್ರೆ ಎಫರ್ಟ್ ಆಗ್ತಾ ಇದೀವಿ, ಇನ್ನೊಬ್ರಿಗೆ ಕೊಡಿಸ್ಬೇಕು ಅಂತ ತಪನ ಇದೆ. ಹಂಗಾಗಿ ನಮಗೂ ಕೂಡ ಈ ರೀತಿ ನಾವು ಇನ್ಕಮ್ ತಗೊಳಕ್ಕೆ ಆಗಿದೀವಿ. ಇಲ್ಲಿ ಯಾರೆಲ್ಲ ಇದೀವಿ ಎಲ್ಲರೂ ಕೂಡ ಸಕ್ಸಸ್ ಆಗ್ತೀವಿ. ನಾನೊಬ್ಬ ಅಲ್ಲ, ಅಥವಾ ಚಕ್ರವರ್ತಿ ಸರ್ ಒಬ್ರಲ್ಲ, ವಿ.ಕೆ. ರೆಡ್ಡಿ ಸರ್ ಒಬ್ರಲ್ಲ, ಮೂರ್ತಿ ಸರ್ ಒಬ್ರಲ್ಲ, ಎಲ್ಲರೂ ಒಂದು ಈಕ್ವಲ್ ಆಗಿ ನಾವೆಲ್ಲರೂ ಕೂಡ ಇಲ್ಲಿ ಉಳ್ಕೋಬೇಕು, ಒಂದಷ್ಟು ದಿನ ಸಾಧನೆ ಮಾಡ್ಬೇಕು ಅಂತಾರೆ. ಆ ಸಾಧನೆ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಕೂಡ ಸನ್ಮಾನ ಸಿಕ್ಕೇ ಸಿಕ್ಕುತ್ತೆ ಸರ್. ಆ ಸನ್ಮಾನದ ಜೊತೆಗೆ ಫೈನಾನ್ಷಿಯಲ್ ಫ್ರೀಡಮ್ ತುಂಬಾ ಚೆನ್ನಾಗಿ, ಮೊನ್ನೆ ನಾವು ಕೇರಳಕ್ಕೆ ಹೋಗಿದ್ವಿ, ಮನಸ್ಸು ಜೊತೆಗೆ ಅವ್ರಿಗೆ ಬೇರೆ ಬೇರೆ ತರದ ಸಮಸ್ಯೆಗಳು, ಮೈನರ್ ಪ್ರಾಬ್ಲಮ್ಸ್ ಇದ್ವು, ಅದೆಲ್ಲಾನು ಕೂಡ ಸಾಲ್ವ್ ಆಗಿದೆ. ಜೊತೆಗೆ ತುಂಬಾ ಜನಕ್ಕೆ ಕೆಲವರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರೋ ಅಂತರದ್ದು ಸಾಲ್ವ್ ಆಗಿದೆ. ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋ ಅಂತರದ್ದು, ಮತ್ತೆ ಕ್ಯಾನ್ಸರ್ ಪೇಷಂಟ್ ಕೊಟ್ಟಿದ್ದೀವಿ. ಇನ್ನು ಹಲವಾರು ತರದ ರೋಗ ಪೇಷಂಟ್ಗಳು ಬಳಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ರಿಸಲ್ಟ್ ಅಂತ ಅದ್ಭುತವಾಗಿದೆ. ಕೆಲವರು ನಿದ್ದೆ ಬರ್ತಿರ್ಲಿಲ್ಲ ಅಂತಂದ್ರು, ಅಂತವ್ರಿಗೆ ನಿದ್ದೆ ಬರ್ತಾ ಇದೆ. ಆಮೇಲೆ ಇವರಿಗೆ ಟೆನ್ಷನ್ಸ್ ಜಾಸ್ತಿ, ಸಿಟ್ಟು ಬರ್ತಾ ಇತ್ತು, ಅಂತದೆಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದರೆ. ನಾನ್ ನೋಡಿರೋ ಪ್ರಕಾರ ಟೆಸ್ಟಿಮೋನಿಯಲ್ಸ್ ಅಬ್ಸರ್ವ್ ಮಾಡ್ತಾ ಇದೀವಿ. ನಾನ್ ಕೊಟ್ಟಿರೋ ಪೇಷಂಟ್ಸ್ ಮೆಂಬರ್ಸ್ ನ ಅಬ್ಸರ್ವ್ ಮಾಡಕ್ಕೆ ಫೇಲ್ಯೂರ್ ಇಲ್ಲ. ಯಾಕೆ ಅಂತಂದ್ರೆ ಪ್ರಾಡಕ್ಟ್ ಇಂಟೆಲಿಜೆನ್ಸ್ ಇದೆ, ಒಂದು ಟೆಕ್ನಾಲಜಿನ ಅಳವಡಿಸಿದರೆ. ಇದು ಲೈಫಲ್ಲಿ ಇಲ್ಲಿ ನೋಡಿ, ಇದು ನನಗೆ ತುಂಬಾ ಇಷ್ಟ ಆಯ್ತು. ಫುಲ್ ಟೈಮ್ ಆಗಿ ತಗೋಬೇಕು. ನಿಜವಾಗಿ ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ಮಾತ್ರ ನಾವು ಈ ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ಕರೆಕ್ಟ್ ಆಗಿ ಬಾಯ ಬಿಡಬೇಕು. ಆ ನಂತರ ಪ್ರಾಡಕ್ಟೇ ಹೇಳ್ತದೆ. ಈಗ ನಾ ಯಾರೆಲ್ಲ ಕೊಟ್ಟಿದ್ದೇನೆ ಅವರೆಲ್ಲರಿಂದನೂ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಅವರೆಲ್ಲ ಪಾಸಿಟಿವ್ ರಿಪ್ಲೈನ ಕೊಟ್ಟಿದ್ದಾರೆ. ಇನ್ನು ನಾನು ಹೆಚ್ಚಿನ ಜನಕ್ಕೆ ಹೇಳ್ಬೇಕಾದಿದೆ. ಮತ್ತೆ ನಾನು ವೈಯಕ್ತಿಕವಾಗಿ ಹೇಳೋದಿದ್ರೆ, ನಾನು ಒಂದು ಗಾಡಿಯಿಂದ ಬಿದ್ದು ಒಂದು ಸಣ್ಣ ಚಿಕ್ಕ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೆ. ನನ್ನ ಭುಜ ಸ್ಲಿಡ್ ಆಗಿ ಅಲ್ಲಿ ಲೆಗಾಮೆಂಟ್ ಪ್ರಾಬ್ಲಮ್ ಇತ್ತು, ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಕೈಯನ್ನ ಸ್ವಲ್ಪ ಮಟ್ಟಿಗೂ ಅದನ್ನ ಆ ಕಡೆ ಸರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದು ಅಷ್ಟೊಂದು ನೋವಿತ್ತು. ಆ ಸಂದರ್ಭದಲ್ಲಿ ಈ ಔಷಧಿ, ಅಲೋಪತಿ ಔಷಧಿನ ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದೆ. ಗ್ರಾಮೀಣ ಸಿದ್ದಾಪುರದಿಂದ ಒಂದು ಔಷಧಿ ಮಾಡ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ ನಮ್ಮ ದಿನೇಶ್ ಅವರು ಮತ್ತೆ ಸತೀಶ್ ಅವರು ನನಗೆ ಇದ್ರ ಬಗ್ಗೆ ಹೇಳಿದ್ರು. ಬೇಡ ಅಂತ ಹೇಳಿದೆ. ಪ್ರಾಡಕ್ಟ್ ಬಗ್ಗೆ ನನಗೆ ಒಂದ್ ರೀತಿ ಹೇಸಿಗೆ ಆಗ್ಬಿಟ್ಟಿದೆ, ಬೇಡ ಬೇಡ ಅಂತ ಇದು ಮಾಡಿದೆ. ಅವ್ರು ಸ್ವಲ್ಪ ನನಗೆ ಪ್ರೆಷರ್ ಮಾಡಿದ್ರು. ಆಮೇಲೆ ನಾನು ಒಂದು ಪಾಸಿಟಿವ್ ಮೆಂಟಾಲಿಟಿ, ನೋಡೋಣ ಇಷ್ಟೆಲ್ಲ ಮಾಡಾಗಿದೆ, ಇದನ್ನು ನೋಡೋಣ ಅಂತ ಹೇಳಿ ತಗೊಂಡೆ. ಒಂದ್ 2-3 ದಿವಸದಿಂದ ನನಗೆ ಸ್ಲೋ ಆಗಿ ರಿಸಲ್ಟ್ ಗೊತ್ತಾಗ್ತಾ ಬಂತು. ನನ್ಗೆ ನಿಜವಾಗಿ ಬಹಳ ಖುಷಿ ಆಗ್ತಾ ಇದೆ. ಇದ್ರ ಕಾರಣದಿಂದನೇ ನನಗೆ more than 90% ಈಗ ಇದಾಗಿದೆ. ಕೈಯನ್ನ ನಾನು ಹೆಚ್ಚಿನ ಪ್ರಮಾಣ ಎತ್ತಲಿಕ್ಕೆ ಸಾಧ್ಯ ಆಗ್ತದೆ, ಇದು ಮಾಡ್ಲಿಕ್ಕೆ ಸೊ ಅದಕ್ಕಾಗಿ ನಂಗೆ ತುಂಬಾ ಖುಷಿ ಇದೆ. ಅದೇ ರೀತಿಯಾಗಿ ನಾನು ಈಗ ಒಂದು 70-80 ವರ್ಷದವರಿಗೆ ಕೊಟ್ಟಿದ್ದೆ. ಅವರಿಗೆ ಮಂಡಿ ನೋವು ಇತ್ತು. ಅವರ ಮನೆಯವರಿಗೂ ಅವರಿಗೂ PCOD ಅಂದ್ರೆ ಲೇಡೀಸ್ ಪ್ರಾಬ್ಲಮ್ಸ್ ಇತ್ತು. ಅದು ಕೂಡ ಅವರು ಕಡಿಮೆ ಆಗಿದೆ ಅಂತ ಹೇಳಿ ನನಗೆ ಸ್ವಲ್ಪ ರಿಪೋರ್ಟ್ ಹೇಳಿದ್ರೆ. ಅದೇ ರೀತಿ ಮಾರ್ಕ್ಸ್ ಬಹಳ ಜನಕ್ಕೆ ಕೊಟ್ಟಿದ್ದೇನೆ, 13-14 ಜನಕ್ಕೆ ಕೊಟ್ಟಿದ್ದೇನೆ. ಸೊ ಇದನ್ನ ನಾನು ಇನ್ನೂ ಹೆಚ್ಚಿನ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ನಾನು ಬೆಳೆಸಬೇಕು ಅಂತ ಮಾಡ್ತಾ ಇದ್ದೇನೆ. ಎಲ್ಲೆಲ್ಲ ಲೀಡರ್ಸ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇರುವಂತಂದ್ರೆ, ಸರ್ VNA ಡಾಕ್ಟರ್ಸ್ ಅವರು ಕೂಡ ನನಗೆ ತುಂಬಾ ರೀತಿಯ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಅವರಾಗೆ ಫೋನ್ ಮಾಡಿ, ನೀವು ಸ್ಟ್ರಾಂಗ್ ಆಗಿ ಎಲ್ಲಿಗೂ ಯಾರಿಗೂ ಹೇಳಬಹುದು, ಏನು ಮಾಡ್ಬೋದು ಅಂತ, ಏನು ಯಾರಿಗೂ ಹೇಳ್ಬೇಕಾದಂತ ಅವಶ್ಯಕತೆ ಬಂದ ತೊಂದರೆ ಆದ ನನಗೆ ಫೋನ್ ಮಾಡಿ, ನಾನಿಂದ ನಿಮ್ ಜೊತೆಯಲ್ಲಿ ಸಿರ್ಸಿಯಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅಂತಿದ್ದೇನೆ. ಆದಷ್ಟು ಬೇಗ ಆ ಒಂದು ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ನಾನು ಉದ್ಯುಕ್ತನಾಗ್ತಾನೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು. ಮತ್ತು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿಕ್ಕೆ, ಅದು ಥೈಲ್ಯಾಂಡ್ ಟ್ರಿಪ್ ಅಚೀವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಇದರಲ್ಲಿ ನನಗೆ ಈಗಾಗಲೇ 70 ವರ್ಷ ನಾ ತಿಳ್ಕೊಂಡಿಲ್ಲ, ನನಗೆ 20 ವರ್ಷ ಅಂತಾನೆ ತಿಳ್ಕೊತಾ ಇದ್ದೇನೆ. ನನ್ನ ಜೀವನ ಇದೀಗ ಪ್ರಾರಂಭ ಆಗಿದೆ, ಇದರಿಂದನೇ ಪ್ರಾರಂಭ ಆಗ್ತಾ ಇದೆ ಹೇಳುವಂತ ಒಂದು ಉತ್ಸಾಹ ಇದ್ದೇನೆ. ಸೊ ಇದು ಎಲ್ಲರಿಗೂ ಒಂದು
ಆರೋಗ್ಯ ವಿಚಾರದಲ್ಲಿ ಒಂದು ಇಷ್ಟೊಂದು ರೀತಿ ಹೆಲ್ಪ್ಫುಲ್ ಆಗತ್ತೆ ಅನ್ನೋದು ತುಂಬಾ ಖುಷಿ, ಸಂತೋಷ. ಅದಕ್ಕಾಗಿ ಈ ಒಂದು ಅವಕಾಶ ಕೊಟ್ಟಿದಂತ ದಿನೇಶ್ ಮತ್ತು ಸತೀಶ್ ಧನ್ಯವಾದ. ನರಸಿಂಹಮೂರ್ತಿ ಅವರಿಗೂ ತುಂಬಾ ಚೆನ್ನಾಗಿ ಅದನ್ನು ವಿವರಿಸಿ ಹೇಳ್ತಾರೆ, ನಿಮ್ಗೆ ಧನ್ಯವಾದ. ತಮಗೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಸಾಧನೆ ಮಾಡೋಣ, ಎಲ್ಲರೂ ಬೆಳೆಯೋಣ ಅಂತ ಹೇಳಿ ನಾನು ಆಶಿಸ್ತೇನೆ. ಸೊ ಅದ್ರ ಜೊತೆ ಈ ಒಂದು ಪ್ರಾಡಕ್ಟ್ ನ ನಾನು ಸಾಕಷ್ಟು ಜನಕ್ಕೆ ಒಂದು ಪ್ರಾಡಕ್ಟ್ ನ ರೆಕಮೆಂಡೇಶನ್ ಮಾಡೋದಕ್ಕೆ, ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಇದನ್ನ ಕೊಟ್ಟಿದ್ದಕ್ಕೆ ಸಾಕಷ್ಟು ಜನಕ್ಕೆ ಥೈರಾಯ್ಡ್ ಸಮಸ್ಯೆಯಿಂದ ಇವತ್ತು ಚೆನ್ನಾಗ್ ಆಗ್ತಾ ಬಂದಿದ್ದಾರೆ. ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಹೆಲ್ತಿ ಆಗ್ತಾ ಇದಾರೆ. ಮತ್ತೆ ನೆಕ್ಸ್ಟ್ ಜಾಯಿಂಟ್ ಪ್ರಾಬ್ಲಮ್ ಇರ್ತಕ್ಕಂಥ ವ್ಯಕ್ತಿ ಪ್ರಾಡಕ್ಟ್ ನ ಕೊಟ್ಟಿದ ನಂತರ ಸೊ ಹೆಲ್ತ್ ಚೆನ್ನಾಗ್ ಆಗ್ತಾ ಇದಾರೆ. ಸೊ ಸಾಕಷ್ಟು ಜನಕ್ಕೆ ಒಂದು ಪ್ರಾಡಕ್ಟ್ ನ ಕೊಟ್ರಿ, ಸೊ ಗುಡ್ ರಿಸಲ್ಟ್ ಬರ್ತಾ ಇದೆ, ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ಸೊ ಅದ್ರ ಜೊತೆಲಿ ವೆಲ್ತ್ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಸೊ ಹೊರಗಡೆ ಇರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಕಂಪನಿಲಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಅಲ್ಲಿ ಸೊ ಈ ತರ ಇಲ್ಲಿ ಬರ್ತಕ್ಕಂಥ ಒಂದು ಇನ್ಕಮ್ ಬರ್ಲಿಕ್ಕೆ ತುಂಬಾನೇ ಕಷ್ಟ ಇದೆ ಸ್ನೇಹಿತರೆ. ಒಂದು ಪ್ಯಾಸಿವ್ ಇನ್ಕಮ್ ನ ತಗೊಬೇಕಂತೇಳಿ ಸತತವಾಗಿ ಒಂದು 2 ರಿಂದ 3 ವರ್ಷಗಳ ಕಾಲ ನಾವಲ್ಲಿ ಎಫರ್ಟ್ ನ ಹಾಕ್ತಿರಿ, ಟೀಮ್ ನ ಕಟ್ತೀರಿ. ಬಟ್ 2 ರಿಂದ 3 ವರ್ಷದ ನಂತರ ನಾವು ಒಂದು ಪ್ಯಾಸಿವ್ ಇನ್ಕಮ್ ನ ತಗೊಬಹುದು, ತಗೊಂಡಲ್ಲೇ ಇರ್ಬೋದು, ಹೇಳಿಕ್ಕಾಗಲ್ಲ. ಆ ತರ ಒಂದು ಪರಿಸ್ಥಿತಿ ಇವಾಗ ಹೊರಗಡೆ ಇರತಕ್ಕಂಥ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ಕೆಲವೊಂದು ಕಂಪನಿಗಳಲ್ಲಿ. ಬಟ್ ಈ ಒಂದು ಸಿಸ್ಟಮ್ ಅಲ್ಲಿ ಕೇವಲ ನಾವು ಮೊದಲನೇ ಸ್ಟೆಪ್ ಅಲ್ಲಿ ಈ ಒಂದು ಕಂಪನಿ ಒಳಗಡೆ ಬಂದು ಪ್ರಾಡಕ್ಟ್ ನ ಯೂಸ್ ಮಾಡಿ ಜಸ್ಟ್ ಒಂದು ಇಬ್ಬರಿಗೆ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟು ಪ್ರಾಡಕ್ಟ್ ನ ರೆಫರಲ್ ಮಾಡಿದ ನಂತರ ನಮ್ಗೆ 2 ವರ್ಷ ಯಾವುದೇ ತರದ ಕಂಡೀಷನ್ ಹೇಳಿ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ಅದೇ ತರ ಇಲ್ಲಿ ಸಾಕಷ್ಟು ಜನನು ಕೂಡ ಇಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಆರೋಗ್ಯನೂ ಸಿಗುತ್ತೆ, ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ, ಇದೇ ಒಂದು ಪ್ರಾಡಕ್ಟ್ ನ ರೆಫರಲ್ ಮಾಡಿದ್ರೆ, ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸಿದ್ರೆ ನಿಮ್ಗೆ ಐಶ್ವರ್ಯನು ಕೂಡ ಸಿಗುತ್ತೆ ಅಂತ ಹೇಳಿ ಸೊ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನನಗೆ ಈ ಒಂದು ಮಾತಾಡಲಿಕ್ಕೆ ಟೀಮ್ ಅಂಡ್ ನರಸಿಂಹಮೂರ್ತಿ ಸರ್, ಚಕ್ರವರ್ತಿ ಸರ್, ವಿ ಕೆ ರೆಡ್ಡಿ ಸರ್, ಆಲ್ ದ ಕರ್ನಾಟಕ ಟೀಮ್ ಲೀಡರ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.